ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಹೀರೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಉಪ್ಸಾರು, ಹೀರೆಕಾಯಿ ಉಪ್ಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಹೀರೆಕಾಯಿ ಸಾಂಬಾರಿಗೆ ಮೊದಲು ಹೀರೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು. ಹೀರೆಕಾಯಿ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದು ಅದನ್ನು ಸಣ್ಣ ಸಣ್ಣದಾಗಿ ಹಚ್ಕೊತಾ ಹೋಗಬೇಕು. ಈ ಥರ ಹಚ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. I think I'll tell you the story of my life. I want to hear too. I was born in Animus, North Dakota, a long time ago, see? And now I'm lucky enough to be here with you. Yeah, but what happens in between? Yeah, what else happened? Well, ಒಂದು ಹೀರೆಕಾಯಿ, ಒಂದು ಕಪ್ಪಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಮತ್ತು ತಕ್ಕಷ್ಟು ಬೇಳೆಕಾಳು, ಒಂದು 3 ಜನಕ್ಕೆ ಆಗುವಷ್ಟು ಬೇಳೆಕಾಳು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಬೆಳ್ಳುಳ್ಳಿ, ಒಂದು 5 ರಿಂದ 6 ಕರ್ಬೇವಿನ ಸೊಪ್ಪು, ಒಂದೇ ಒಂದು ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ಟವ್ ಆನ್ ಮಾಡ್ಕೊಬೇಕು. ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿದ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನಿವಾಗ ಕುಕ್ಕರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈಸಿಯಾಗಿ 5 ನಿಮಿಷಕ್ಕೆ ಅಡುಗೆ ಆಗುತ್ತೆ. ಸೊ ಕುಕ್ಕರ್ ಇಟ್ಕೊಳ್ಳೋದ್ರಿಂದ ಇವಾಗ ನಾನು ಎಷ್ಟು ಬೇಳೆಕಾಳು ತೊಗೊಂಡಿದ್ದೀನೋ, ಇವಾಗ ನಾನು 3 ಜನಕ್ಕಾಗೋಷ್ಟು ಬೇಳೆಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹದದಲ್ಲಿ, ಅಂದರೆ ನೀವು 1 ಲೋಟ ಬೇಳೆಕಾಳು ತೊಗೊಂಡ್ರೆ 3 ಲೋಟದಷ್ಟು ನೀರನ್ನು ಸೇರಿಸಬೇಕಾಗುತ್ತೆ. ಅದಕ್ಕೆ ನಾನು ಬೇಳೆಕಾಳು ಎಷ್ಟು ತೊಗೊಂಡಿದ್ದೀನೋ ಅದರ ಅಳತೆ ಮೇಲೆ 1.5 ಬಟ್ಲಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. 1.5 ಬಟ್ಲಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದನ್ನು ಸ್ವಲ್ಪ ಕುದಿದ ನಂತರ ನಾವು ಬೇಳೆಕಾಳು ತೊಗೊಂಡಿರ್ತೀವಲ್ಲ, ಬೇಳೆಕಾಳನ್ನ ತೊಳೆದು ಒಂದು 3 ಸಲ ತೊಳೆದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಥರ ಕುಗ್ಸ್ಕೊಳ್ಳೋದ್ರಿಂದ ಸಾಂಬಾರು ಬೇಗ ಆಗುತ್ತೆ ಮತ್ತು ರುಚಿಯಾಗುತ್ತೆ. ಬೇಳೆಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೀವು ಅರ್ಜೆಂಟಾಗಿ ಇವಾಗ 5 ನಿಮಿಷದಲ್ಲಿ ನನಗೇನಾದರೂ ಬೇಕು ಊಟಕ್ಕೆ, ನೈಟ್ ಡಿನ್ನರ್ಗೆ ಅಂತಂದರೆ ಇದನ್ನು ಮಾಡ್ಕೊಬೋದು. ಈಗ ಹೀರೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಕೂಡ ಕುಕ್ಕರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಕುಕ್ಕರ್ ಒಳಗಡೆಗೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಿಲ್ ಕೂಗಿಸ್ಕೊಬೇಕು. ಇವಾಗ ಇದು 2 ವಿಷಿಲ್ ಕೂಗೋವರೆಗೂ ನಾವು ಇದನ್ನು ಬಿಡೋಣ ಹಾಗೇನೆ. ಸಾರಿ ಫ್ರೆಂಡ್ಸ್, ನಾನು ಉಪ್ಪು ಹಾಕೋ ಕ್ಲಿಪ್ನ ಮಿಸ್ ಮಾಡಿದ್ದೆ. ಸೊ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಿಲ್ ಕೂಗೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಇದು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟಕ್ ಅಂತ ಮಾಡುವಂತಹ ರೆಸಿಪಿ. ಈಗ ಕುಕ್ಕರ್ 2 ವಿಷಿಲ್ ಕೂಗಿದೆ. ಈಗ ಅದರಲ್ಲಿದ್ದಂತಹ ಬೇಳೆಕಾಳು ಮತ್ತು ಹೀರೆಕಾಯಿನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು, ಅಂದರೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆನ ನಾನಿವಾಗ ಸಾಂಬಾರಿಗೆ ಬಳಸ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ. 2 ವಿಷಿಲ್ ಕೂಗಿಸಿದ್ರೆ ಸಾಕು. ಈಗ ಅದೇ ಪಾತ್ರೆನ ಸ್ಟವ್ ಹತ್ತಿಸಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದು ನೀರೆಲ್ಲ ಸ್ವಲ್ಪ ಇದ್ದಾಗೋವರೆಗೂ ಈಗ ಕುಕ್ಕರ್ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಅಗತ್ಯ ಇಲ್ಲ. 1.5 ಸ್ಪೂನ್ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು 5 ರಿಂದ 6 ಕರಿಬೇವಿನ ಎಲೆ, ಅದು ಚಿಟಪಟ ಅಂತ ಸಿಡಿದ ನಂತರ 1 ಒಣಮೆಣಸಿನಕಾಯಿ, ಒಂದು 5 ರಿಂದ 6 ಬೆಳ್ಳುಳ್ಳಿ, ಜಜ್ಜಿ ಹಾಕಿರುವಂತಹ ಬೆಳ್ಳುಳ್ಳಿ, ಇದನ್ನು ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರ ಬೆಳ್ಳುಳ್ಳಿ ಘಮ ಬಿಟ್ಕೊಬೇಕು. ಘಮ್ ಅಂತ ಅದು ಬೆಳ್ಳುಳ್ಳಿ ಘಮ ಬಿಡುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೇನ್ ಇಂಗ್ರೀಡಿಯೆಂಟ್ ಇರಬೇಕು ಅಂತ ಅಂದರೆ ಉಪ್ಸಾರಿಗೆ ರುಚಿ ಕೊಡುವಂಥದ್ದೇ ಈ ಒಗ್ಗರಣೆಗೆ ನಾವು ಬೆಳ್ಳುಳ್ಳಿ ಹಾಕ್ತೀವಲ್ಲ, ಇದೇ ಉಪ್ಸಾರನ್ನ ರುಚಿನ ಹೆಚ್ಚು ಮಾಡುವಂಥದ್ದು. ನಾವು ಎಣ್ಣೆಯಲ್ಲಿ ಎಷ್ಟು ನೀಟಾಗಿ ಬೆಳ್ಳುಳ್ಳಿನ ಬೇಯಿಸ್ಕೊತೀವೋ ನೋಡಿ, ಈ ಥರ ಸೌಟಲ್ಲಿ ಒಂದು ಇದು ಮಾಡಿದ್ರೆ ಸಾಕು, ಅದು ಚೆನ್ನಾಗಿ ಬೇಯಬೇಕು. ಈ ಥರ ಚೆನ್ನಾಗಿ ಬೇಯ್ದ ಮೇಲೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬೇಳೆಕಾಳು ಮತ್ತು ಹೀರೆಕಾಯಿ, ಅದರ ನೀರು ಸಮೇತ ಸೇರಿಸ್ಕೊಳ್ಳುವಂಥದ್ದು. ಅದರ ನೀರು ಸಮೇತ ಸೇರಿಸ್ಕೊಳ್ಳೋದ್ರಿಂದ ಹೀರೆಕಾಯಿ ಸತ್ವ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಅದರ ಟೇಸ್ಟು ಆ ನೀರು 2 ಒಂದಾಗಿ ತುಂಬ ಚೆನ್ನಾಗಿ ಬರುತ್ತೆ.
ಇವಾಗ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಬೇಳೆಕಾಳು ಮತ್ತು ಹೀರೆಕಾಯಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಕಲರ್ ಆಗಿ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಉಪ್ಸಾರು ಅಂತ. ಉಪ್ಸಾರು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಾರೆ. ಸಾಂಬಾರು ನಮಗೆ ಅಷ್ಟು ಇದು ಕೊಡೋದಿಲ್ಲ, ಯಾಕಂದರೆ ಮಸಾಲ ಸಾಂಬಾರುಗಳು ತುಂಬ ನೋಡಿ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕಲರ್ಫುಲ್ಲಾಗಿ ಕಲರಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಬೇಕಾದರೆ ನೀವು ನೀರನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನೀವು ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಉಪ್ಸಾರಿಗೆ ನೀರನ್ನ ಹಾಕೋದು ಇದನ್ನು ಮಾಡೋದು ನೀವು ಮಾಡ್ಕೊಬೋದು. ಇಲ್ಲ ನನಗಷ್ಟೇ ಸಾಕು ನಾವು ಬೇಯಿಸ್ಕೊಂಡಿರೋದು ಅಂತ ಆದರೆ ಅಷ್ಟೇ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು. ಸೊ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನೊಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಈಗ ಅದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾವು ನೀರು ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಸ್ವಲ್ಪ ವೇರಿ ಆಗ್ಬೋದು. ಅದರ ಬದಲು ನಾವು ಮೊದಲೇ ಹೀರೆಕಾಯಿ ಮತ್ತು ಬೇಳೆಕಾಳು ಕೂಗಿಸ್ಕೊತೀವಲ್ಲ, ಆಗಲೇ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಹೀರೆಕಾಯಿ ಸಾಂಬಾರು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಉಪ್ಸಾರು ಖಾರ ಅಂದರೆ ಖಾರ ಆರಿಸ್ಕೊಂಡಿರ್ತೀವಿ ಗೊತ್ತಾ ಉಪ್ಸಾರಿಗೆ ಅಂತ, ಆ ಖಾರನ 1 ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಹೀರೆಕಾಯಿ ರುಚಿ ಡಿಫ್ರೆಂಟೇ ಆಗೋಗುತ್ತೆ. ಯಾಕಂದರೆ ಹೀರೆಕಾಯಿ ಸ್ವಲ್ಪ ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ. ಈ ಖಾರನ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಖಾರವಾಗಿ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಸಾರು. ನೋಡಿ ಈಗ ಕಲರ್ ಯಾವ ಥರ ಚೇಂಜ್ ಆಗಿದೆ, ಲೈಟಾಗಿ ರೆಡ್ ಕಲರ್ ಆಗಿ ಟರ್ನ್ ಆಗಿದೆ. ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಉಪ್ಸಾರು. ಈಗ ಉಪ್ಸಾರು ಹೀರೆಕಾಯಿ ಮತ್ತು ಬೇಳೆಕಾಳಿನ ಉಪ್ಸಾರು ರೆಡಿಯಾಗಿದೆ. ಮುದ್ದೆ, ಅನ್ನ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿ ಜಾಯಿನ್ ಆಗುತ್ತೆ, ಸೆಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಈಗ ಸಣ್ಣ ಹೀರೆಕಾಯಿ ಉಪ್ಸಾರು ಸವಿದು ನೋಡೋಣ ಮುದ್ದೆ ಜೊತೆಗೆ. ಹೀರೆಕಾಯಿ ಉಪ್ಸಾರು, ಮುದ್ದೆ, ಅಂದರೆ ಸೌತೆಕಾಯಿ, ಒಂದು ಮೊಟ್ಟೆ ಇಷ್ಟನ್ನು ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್